ಶಿವಮೊಗ್ಗ ದಸರಾದ 9 ದಿನದ ವೈಭವಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ನಾಡಿನ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಹಸವನ್ನ ಪ್ರತಿಬಿಂಬಿಸುವ ನಾಡಹಬ್ಬ ದಸರಾ ನವರಾತ್ರಿ ಉತ್ಸವಕ್ಕೆ ಶಿವಮೊಗ್ಗ ನಗರದ ಕೋಟೆ ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಗಿದೆ. ಈ ದಸರಾ ಉತ್ಸವಕ್ಕೆ ನಟ ನಿರ್ದೇಶಕ ಸುನಿಲ್ ಕುಮಾರ್ ದೇಸಾಯಿ ಅವರು ಚಾಲನೆ ನೀಡಿದ್ದಾರೆ. ಮೆರವಣಿಗೆ ಉದ್ದಕ್ಕೂ ವಿವಿಧ ಕಲಾ ತಂಡಗಳ ಮೂಲಕ ಪ್ರದರ್ಶನ ನಡೆಯಿತು. ಫಿಲ್ಮ್ ಫೇರ್ ಪುರಸ್ಕಾರ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಕನ್ನಡ ಚಲನಚಿತ್ರಕ್ಕೆ ಕೊಟ್ಟಂತಹ ಧೀಮಂತ ಇಂದು ನಮ್ಮ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಸಂಸದರಾದ BY ರಾಘವೇಂದ್ರ, ಶಾಸಕರಾದ SN ಚನ್ನಬಸಪ್ಪ, ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರು ಹಾಗೂ ಸೂಡಾ ಅಧ್ಯಕ್ಷರಾದ ಸುಂದರೇಶ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು. ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ, ಹಬ್ಬ, ಉತ್ಸವ ಈ ಎಲ್ಲ ವಿಷಯಗಳಿಂದ ತುಂಬಿಕೊಂಡಿದೆ. ಅಂದರೆ ಪ್ರತಿ ತಿಂಗಳು ಒಂದಿಲ್ಲ ಒಂದು ರೀತಿ ಒಂದೊಂದು ವಿಧದಲ್ಲಿ ಒಂದೊಂದು ಆಯಾಮದಲ್ಲಿ ಆಚರಿಸ್ಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ. ಅದಕ್ಕೆ ಕಾರಣಗಳಿವೆ, ಯಾವುದು ಸುಮ್ಮನೆ ಇಲ್ಲ. ಈಗ ಮಾಡ್ತಾ ಇರುವ ಈ ಹಬ್ಬದ ಆಚರಣೆ ಉತ್ಸವ ಇದು ಯಾವುದು ಸುಮ್ಮನೆ ಮಾಡುವಂಥದ್ದಲ್ಲ. ಇದರ ಹಿಂದೆ ಭಾಳ ಒಂದು ಉತ್ತಮ ಉದ್ದೇಶ ಇರುತ್ತೆ. ಈ ದಸರಾ ಈ ತಿಂಗಳು ಅಂದರೆ ಅಶ್ವಯುಜದಲ್ಲಿ ನಡೆಯಬೇಕಾದಂಥ ಈ ದಸರಾ ಭಾರತದಾದ್ಯಂತ ಎಲ್ಲ ಕಡೆ ಆಗುತ್ತೆ. ಆದರೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಡೆದರೂ ಕೂಡ ಅದರ ಉದ್ದೇಶ ಒಂದೇ ಇರುತ್ತೆ. ಅರ್ಥಾತ್ ಅಂದರೆ ಉತ್ತರದಲ್ಲಿ ರಾಮ ರಾವಣ ಈ ರೀತಿ ಒಂದು ಪಾಸಿಟಿವ್, ನೆಗೆಟಿವ್, ಸಕಾರಾತ್ಮಕ, ನಕಾರಾತ್ಮಕ ಈ ಭಾವಗಳಿಂದ ತುಂಬಿಕೊಂಡಿರುತ್ತೆ. ಅದೇ ರೀತಿ ಪೂರ್ವಕ್ಕೆ ದುರ್ಗೆ ಮತ್ತು ರಾಕ್ಷಸರು, ಅದೇ ರೀತಿ ದಕ್ಷಿಣಕ್ಕೆ ನಮ್ಮಲ್ಲಿ ಚಾಮುಂಡೇಶ್ವರಿ ರಾಕ್ಷಸರು, ಹೀಗೆ ಪಾಸಿಟಿವ್, ನೆಗೆಟಿವ್ ಈ ಥರದ ಈ ಸಂಘರ್ಷ ಏನಿದೆ ಇದನ್ನು ಒಂದು ರೂಪ, ರಂಗ ರೀತಿಯಲ್ಲಿ ನಮ್ಮಲ್ಲಿ ಇದನ್ನು ಆಚರಣೆಗೆ ತಂದಿದ್ದಾರೆ. ಚಿತ್ರಗಳನ್ನು ನೀಡುವುದರ ಮೂಲಕ ಒಬ್ಬ ಮಾದರಿ ನಿರ್ದೇಶಕರಾಗಿ ಹೊರಹೊಮ್ಮಿದ್ದಾರೆ ಇವರು. ಇಂದಿಗೂ ಕೂಡ ಜನಮಾನಸದಲ್ಲಿ ಇವರು ನಿರ್ದೇಶಿಸಿದಂತಹ ಚಲನಚಿತ್ರಗಳು ಮತ್ತೆ ಮತ್ತೆ ನೋಡುಗರ ಮನಸ್ಸನ್ನ ತೃಪ್ತಿಪಡಿಸುತ್ತೆ. ಬೆಳದಿಂಗಳ ಬಾಲೆ, ನಿಷ್ಕರ್ಷ, ಸ್ಪರ್ಶ ಮುಂತಾದ ಪ್ರತ್ಯರ್ಥ ಚಲನಚಿತ್ರಗಳು ಮತ್ತೆ ಮತ್ತೆ ಅವರಿಂದ ನಾವು ಕಾಣಲಿಕ್ಕೆ ಸಿಗುವಂತೆ ಆಗುತ್ತೆ. ತಮ್ಮ ಸಹಕಾರ, ತಮ್ಮ ನವರಾತ್ರಿ ಈ 9 ದಿನ ತಾಯಿಯ ಪೂಜೆಯನ್ನ ಮಾಡಿ ಕೊನೆಯ ದಿನ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳುವ ಮುಖಾಂತರ ನಮ್ಮ ಕಮಿಷನರ್ ಮಾತಾಡ್ತಾ ಹೇಳ್ತಾ ಇದ್ರು, ಕವಿತಾ ಅವರು, ಫಸ್ಟು ಲಕ್ಷ್ಮೀ ಪೂಜೆ ಆಮೇಲೆ ಸರಸ್ವತಿ ಪೂಜೆ ಅಂತ ಹೇಳ್ತಾ ಇದ್ರು. ಏನಮ್ಮ ಫಸ್ಟ್ ಲಕ್ಷ್ಮೀ ಬರಲಿ ಆಮೇಲೆ ಸರಸ್ವತಿ ಪೂಜೆ ಮಾಡೋಣ ಅಂತೇಳಿ ಹೇಳ್ತಾ ಇದ್ರು. ಈ ರೀತಿ ನಮಗೆ ಏನೇನು ಸದ್ಭಕ್ತರಿಗೆ ದೇವರಿಂದ, ತಾಯಿಯಿಂದ, ಆ ಚಾಮುಂಡೇಶ್ವರಿಯಿಂದ ಏನೇನು ನಮಗೆ ಅನಿಸುತ್ತೆ, ಪ್ರಕೃತಿ ಸಮೃದ್ಧಿಯಿಂದ ಮಳೆ ಆಗಿ ರೈತರ ಮುಖದಲ್ಲಿ ಸಂತೋಷ ಕಾಣ್ತಾ ಇದ್ದೀವಿ, ಅವ್ರ ಮುಖದಲ್ಲಿ ನೆಮ್ಮದಿ ಸಂತೋಷ ಇದ್ದರೆ ಎಲ್ಲ ವ್ಯಾಪಾರ ಇನ್ನೊಂದು ಎಲ್ಲದೂ ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ದೇವರಿಂದ ಒಳ್ಳೆ ವರ್ಣನ ಕೃಪೆ ಆಗಿದೆ. ಹಿರಿಯರ ಒಂದು
ಪಿತೃಪಕ್ಷವನ್ನು ಮುಗಿಸ್ಕೊಂಡು ನಿನ್ನೆ ಅಮಾವಾಸ್ಯೆಯನ್ನು ಮುಗಿಸ್ಕೊಂಡು ಹಿರಿಯರಿಗೆ ಎಡೆಯನ್ನು ಇಟ್ಟು ಇವತ್ತಿಂದ ದೇವಿ ಕಾರ್ಯ ನಾವೆಲ್ಲರೂ ಕೂಡ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಆ ದೇವಿಯ ಒಂದು ಕಾರ್ಯದಿಂದ ಎಲ್ಲ ಭಕ್ತರು ಕೂಡ ನೆಮ್ಮದಿ, ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯ ಒಂದು ಶಕ್ತಿ ದೇವರು ದಯಪಾಲಿಸಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಂತ ಚಲನಚಿತ್ರದ ಅನೇಕ ಆಯಾಮಗಳಲ್ಲಿ ಇವರು ಕೆಲಸವನ್ನ ಮಾಡಿದ್ದಲ್ಲದೆ ಅದರ ಅನೇಕ ಅಂಕಣಕಾರರಾಗಿ, ಮಾಹಿತಿಗಾರರಾಗಿ ಕಾರ್ಯಾಗಾರಗಳನ್ನ ನಡೆಸ್ತಾ ಚಲನಚಿತ್ರ, ಕನ್ನಡ ಚಲನಚಿತ್ರ ಒಂದು ಮಾಧ್ಯಮ ಆಗಿದೆ. ಚಲನಚಿತ್ರದಲ್ಲಿ ಏನೇ ಬಂದರೂ ಕೂಡ ಅದನ್ನ ಈ ಚಲನಚಿತ್ರದ ಮೂಲಕ ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ನಾಯಕ ನಟರಾಗಿ ಪರಿಚಯಿಸಿದವರು. 2000ರಲ್ಲಿ ಪರ್ವಾಯ ದೇವರಾಜ್, ವನಿತಾ ವಾಸು ಇವರು ಮುಖ್ಯ ಭೂಮಿಕೆಯಲ್ಲಿದ್ದರು. 1990ರಲ್ಲಿ ಅಂಬರೀಷ್ ದೇವದ ಎಲ್ಲರಿಗೂ ಸಮಸ್ತ ನಾಗರಿಕರೇ ಶುಭಾಶಯ ಕೋರುತ್ತಾ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಚನ್ನಣ್ಣವರು ನನ್ನ ಮಾತಾಡಬೇಕಾದ್ರೆ ಹೇಳಿದ್ರು, ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ದೇವಿಯ ಒಂದು ಏನಿವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇವತ್ತು ಅಲ್ಲಿ ಕಾರ್ಪೊರೇಷನ್ನಲ್ಲೇ ಇಡ್ತಾ ಇದ್ವಿ. ಮೊದಲೇ ವುಡನ್ನಲ್ಲಿ ಮಾಡಿರ್ತಕ್ಕಂಥದ್ದು ಇತ್ತು, ತದನಂತರ ನಾವು ಬ್ರಾನ್ಸಿಂದ ಮಾಡಿದ್ವಿ, ಆಮೇಲೆ ಅವು ಸಿಲ್ವರಿಂದ ಮಾಡಿದ್ವಿ ಅಂಥೇಳಿ ಒಂದು ಭಕ್ತಿಪೂರ್ವಕವಾಗಿ ಬಹಳ ಹೆಮ್ಮೆಯಿಂದ ನನ್ನ ಹತ್ರ ಹೇಳ್ಕೊಂಡಿದ್ದು ನನಗೆ ಕೂಡ ಸಂತೋಷ ತಂದಿರತಕ್ಕಂಥ ವಿಷಯ. ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಯಾವ ಜೀವನವೂ ನೆಮ್ಮದಿನ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಮಾಜದಲ್ಲಿ ಯಾವುದೇ ಧರ್ಮಗಳನ್ನ ಇರಲಿ, ದೇವ್ರನ್ನ ನಂಬಿ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕಾಗಿರ್ತದೆ.